ವಿದ್ಯಾರ್ಥಿಗಳೇ, ಲಕ್ಷ ಕೊಟ್ಟು ನೋಡ್ರಿ. ಇವು ಕೆಲವೊಂದು ಗಣಿತಗಳನ್ನ, ಇದು ಬೇಸಿಕ್ ಅಭ್ಯಾಸನ ನೀವು ಲಕ್ಷ ಕೊಟ್ಟು ನೋಡ್ಬೇಕು. ನಾ ತಿಳಿಸಿ ಹೇಳ್ತೀನಿ. ಇದು ಈ ಭೂಮಿತಿ ಬಗ್ಗೆ, ಇದು ವೃತ್ತದ ಬಗ್ಗೆ, ಕಂಸದ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಾ ತಿಳಿಸಿ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಮುಂದೆ ಕೆಲವೊಂದು ಪ್ರಶ್ನೆಗಳು ಬರ್ತಾವ, ಅವು ನೀವು ಬಿಡಿಸ್ಬೇಕಾಗ್ತದ. ಈಗ ನಾ ಹೇಳಾಗ ನೋಡ್ರಿ. ವೃತ್ತ ಜ ಎಂದರೇನು? ಇದು ಎರಡನೇ ಭಾಗ. ಅದು ಹಿಂದಿನ ವೃತ್ತದ ಬಗ್ಗೆ ಮುಂದೆ ಕಂಟಿನ್ಯೂ ಮಾಡಿದ್ದು. ಒಂದೇ ಬೋರ್ಡ್ನ್ಯಾಗ ಸಣ್ಣ ಹಂಗೆ ಬರೀದರಿಂದ ಅಕ್ಷರ ಕಾಣಿಸೋದಿಲ್ಲ. ನಾ ಸರಿಯಾಗಿ ತಿಳಿಸಿ ವೃತ್ತಗಳನ್ನು ತೆಗೆದನು. ಜ ಎಂದರೇನು? ಜ ಅಂದ್ರೆ ಏನು? ಅದು ಹೆಚ್ಚಾನೆಚ್ಚ ಕೇಂದ್ರ ಬಿಂದುದ ಮೇಲೆ ಹಾಯ್ದಿರುವುದಿಲ್ಲ. ದೊಡ್ಡ ಜ ಕೇಂದ್ರ ಬಿಂದುದ ಮೇಲೆ ಹಾಯ್ದಿರುತ್ತದೆ. ಇವು ಪ್ರಶ್ನೆಗಳು ಬೀಳ್ತಿರ್ತಾವ ಒಳಗೊಮ್ಮೆ. ಜ ಕೇಂದ್ರ ಬಿಂದುವಿನ ಮೇಲೆ ಹಾಯ್ಬೋದು, ಹಾಯ್ಲಿಕ್ಕಿಲ್ಲ. ಹಾಯ್ದಿತ್ತು ಅಂದ್ರೆ ಅದಕ್ಕೆ ನೀವು ಏನನ್ಬೇಕು? ದೊಡ್ಡ ಜ ಅಂತ ಹೇಳ್ಬೇಕು. ದೊಡ್ಡ ಜ ಅಂದ್ರೆ ಏನು? ವ್ಯಾಸ. ಜ ಅಂದ್ರೆ ಸಣ್ಣ ವ್ಯಾಸ. ಸಣ್ಣ ವ್ಯಾಸಗಳು ಯಾವಾಗಲಾದರೂ ಅಳತೆ ಹೆಚ್ಚು ಕಡಿಮೆ ಇರ್ತದ, ತಿಳಿದಲ್ಲ. ಆದರೆ ವೃತ್ತದಲ್ಲಿ ವ್ಯಾಸದ ಅಳತೆಗಳು, ಜಾದ ಅಳತೆಗಳು ಕನಿಷ್ಠ ಎಷ್ಟು ಸಿಗ್ತಾವಪ್ಪ ಅಂತಂದ್ರೆ ಎಲ್ಲ ದಿಕ್ಕಿಗೆ ಹೇಳಿದ್ರು ಒಂದೇ ಅಳತೆ ಸಿಗ್ತವೆ. ಯಾವ ಬೇಕಾದ ದಿಕ್ಕಿಗೆ ಹೇಳಿದ್ರು ಒಂದು ಅಳತೆ ಸಿಗ್ತದೆ. ಈಗ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ಜ ಎಂದರೇನು? ಪರದೆಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಜೋಡಿಸುವ ರೇಖೆಗೆ. ಏನು? ಪರದೆಯ ಮೇಲೆ ಎರಡು ಬಿಂದುಗಳನ್ನು ಜೋಡಿಸುವ ರೇಖೆಗೆ. ಇಲ್ಲಿ ಬಿಂದು, ಇದು ಕೇಂದ್ರ ಬಿಂದುದ ಮೇಲೆ ಹಾಯ್ದಿಲ್ಲ. ಕೇಂದ್ರ ಬಿಂದುದ ಮೇಲೆ ಹಾಯ್ತು ಅಂದ್ರೆ ಅದಕ್ಕೆ ದೊಡ್ಡ ಜ ಅಂತಾರೆ. ನಾವು ಜಾದ ಬಗ್ಗೆ ಅಭ್ಯಾಸ ಮಾಡಬೇಕಾಗ್ಯದ. ಜ ಅಂದ್ರೆ ಏನು? ಪರದೆಯ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಜೋಡಿಸುವ ರೇಖೆಗೆ ಜ ಎನ್ನುವರು. ಇದಕ್ಕೂ ಜ ಅಂತಾರೆ. ಎಕ್ಸ್ ವೈ ಜ, ಎ ಬಿ ಜ. ತಿಳಿತಲ್ಲ? ಎಕ್ಸ್ ವೈ ಜ, ಎ ಬಿ ಜ. ಜ ಅಂತ ಅಷ್ಟೇ ಇತ್ತಂದ್ರೆ ಅದು ಒಂದು ಪರದೆಯಿಂದ ಇನ್ನೊಂದು ಪರದೆಗೆ ಎಳೆದಿರುವ ರೇಖೆ ಅಂತ ಅರ್ಥ ಮಾಡ್ಕೋಬೇಕು. ಅದು ಕೇಂದ್ರ ಬಿಂದುದ ಮೇಲೆ ಹಾಯ್ದಿರುವುದಿಲ್ಲ. ಕೇಂದ್ರ ಬಿಂದುದ ಮೇಲೆ ಹಾಯ್ದಿತ್ತು ಅಂದ್ರೆ ಅದಕ್ಕೆ ಏನಬೇಕು? ವ್ಯಾಸ ಎಂದು ಕರೆಯುತ್ತಾರೆ. ಅದಕ್ಕೆ ಇನ್ನೊಂದು ಹೆಸರು ದೊಡ್ಡ ಜ. ದೊಡ್ಡ ಜ ಯಾವಾಗಲಾದರೂ ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಎದುರಿಗಿನ ಬಿಂದುವಿಗೆ ಸೇರಿರುತ್ತದೆ. ವ್ಯಾಸ ಎಂದರೇನು? ಕೇಂದ್ರ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಜಾವನ್ನು ವ್ಯಾಸ ಎನ್ನುತ್ತಾರೆ. ನಾ ಹೇಳಿದ್ದಲ್ಲ, ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಹೋಗ್ಯದಿಲ್ಲ ನೋಡ್ರಿ. ಇಲ್ಲಿ ಹೋಗಿ ಕೊಟ್ಟನು, ಇದು ಕೇಂದ್ರ ಬಿಂದು. ಇದು ಈ ಕೇಂದ್ರ ಬಿಂದುವಿನ ಮೇಲೆ ಈ ಎ ಮತ್ತು ಬಿ, ಇದು ಜ ಏನಾಗ್ಯದ? ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಹೋಗ್ಯದ. ಇದು ಕೇಂದ್ರ ಬಿಂದುವಿನ ಮೇಲೆ ಹೋತಂದ್ರೆ ಇದಕ್ಕೆ ಏನಂತಾರೆ? ವ್ಯಾಸ ಅಂತಾರ. ನೋಡ್ರಿ, ಇದು ಡಿ ಮತ್ತು ಸಿ. ಸಿ ಮತ್ತು ಡಿ ಏನದ? ಇದು ವ್ಯಾಸ ಆಗ್ತದ. ಯಾಕ ಅಂತಂದ್ರೆ ಕೇಂದ್ರ ಬಿಂದುವಿನ ಮೇಲೆ ಎಳೆದು ಎದುರಿಗಿನ ಬಿಂದುವಿಗೆ ಅದು ಕರೆಕ್ಟಾಗಿ ಹೋತು ಅಂದ್ರೆ ಏನಾಗ್ತದ? ವ್ಯಾಸ ಆಗ್ತದ. ತಿಳಿತಲ್ಲ? ಡಿ ಸೈಡ್ ಕೊಡ್ತದೆ ನೀವು ಕಾಣಿಸಂಗ. ಓಕೆ. ಎ ಬಿ ಬರೋಬ್ಬರಿ ವ್ಯಾಸ, ಸಿ ಡಿ ಬರೋಬ್ಬರಿ ವ್ಯಾಸ. ಇನ್ನೊಂದು, ವ್ಯಾಸಕ್ಕೆ ದೊಡ್ಡ ಜ ಎಂದು ಕರೆಯುತ್ತಾರೆ. ಇನ್ನೊಂದು ಹೆಸರು ದೊಡ್ಡ ಜ, ಅದಕ್ಕೆ ವ್ಯಾಸ. ದೊಡ್ಡ ಜಾಕ್ಕೆ ಡ್ಯಾಶ್ ಎನ್ನುತ್ತಾರೆ ಅಂತ ಬರೆದಾಗ ಆ ಬಿಟ್ಟ ಪದದಾಗ ನೀವೇನು ಕಂಡುಹಿಡಿಬೇಕು? ವ್ಯಾಸ ಅಂತ ನೀವು ತುಂಬಬೇಕು. ಯಾಕಂದ್ರೆ ನಿಮ್ಮ ನವೋದಯದಾಗ ಈಗ ಬೀಳೋ ಚಾನ್ಸ್ ಭಾಳ ಅವ. ಈಗ ವ್ಯಾಸ ಎಂದರೇನು? ಕೇಂದ್ರ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಜಾವನ್ನು ವ್ಯಾಸ ಎನ್ನುತ್ತಾರೆ. ವ್ಯಾಸಕ್ಕೆ ದೊಡ್ಡ ಜ ಎಂದು ಕರೆಯುತ್ತಾರೆ. ವ್ಯಾಸ ಅಂದ್ರೆ ನಿಮಗೆ ತಿಳಿತಲ್ಲ. ವ್ಯಾಸ ಯಾವಾಗಲಾದರೂ ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಹೋಗಿರ್ತದ, ಅಳತೆ ಒಂದೇ ಆಗಿರುತ್ತದೆ. ಎಲ್ಲೇ ನೀವು ಕೇಂದ್ರ ಬಿಂದುದ ಮೇಲೆ ಹಾಯಿಸಿ ಒಂದು ಪರದೆಯಿಂದ ಎದುರಿಗಿನ ಪರದೆ ಬಿಂದುಕ್ಕೆ ನೀವು ಜೋಡಿಸಿದ್ರಿ ಅಂದ್ರೆ ಅದರ ಅಳತೆ ಒಂದೇ ಇರ್ತದೆ. ಒಂದು ವೃತ್ತದಲ್ಲಿ ಬೇಕಾದಷ್ಟು ವ್ಯಾಸಗಳನ್ನು ತೆಗಿಬೋದು. ಆ ಭಾಳ ವ್ಯಾಸಗಳನ್ನು ತೆಗೆದರಿಂದ ಏನಾಗ್ತದಂದ್ರೆ ಕೇಂದ್ರ ಬಿಂದು ಏನಾಗ್ತದ? ದೊಡ್ಡದಾಕೋತ ಹೋಗ್ತದ. ಬೇಕಾದಷ್ಟು ತ್ರಿಜ್ಯಗಳನ್ನು ತೆಗಿಬೋದು, ಬೇಕಾದಷ್ಟು ವ್ಯಾಸಗಳನ್ನು ತೆಗಿಬೋದು. ಆದರೆ ವ್ಯಾಸಗಳನ್ನು ಹೆಚ್ಚು ತೆಗೆದ್ರಿಂದ ಏನಾಗ್ತದೆ? ಈ ಕೇಂದ್ರ ಬಿಂದು ದೊಡ್ಡದಾಕೋತ ಹೋಗ್ತದ. ಎಲ್ಲ ಗೆರೆಗಳು ಕೂಡಿದಂದ್ರೆ ಏನಾಗ್ತದೆ? ಕೇಂದ್ರ ಬಿಂದು ದೊಡ್ಡದಾಗ್ತದೆ. ಆದರೆ ವ್ಯಾಸಗಳನ್ನು ಬೇಕಾದಷ್ಟು ತೆಗಿಬಹುದು. ಕಂಸ ಎಂದರೇನು? ವೃತ್ತದ ಚಿಕ್ಕ ಭಾಗವನ್ನು ಕಂಸ ಎಂದು ಕರೆಯುತ್ತಾರೆ. ನೋಡ್ರಿ, ನೀವು ಗಣಿತದಾಗ ಹಾಕಿರ್ತಿಲ್ಲ, ಹಿಂಗೆ ಕರ್ವ್ ಇರ್ತದ, ಅದು ವೃತ್ತದ ಚಿಕ್ಕ ಭಾಗ. ವೃತ್ತದ ಚಿಕ್ಕ ಭಾಗವನ್ನು ಕಂಸ ಎನ್ನುವರು.
ಜಾವು ವೃತ್ತದ ಪರದಿಯನ್ನು 2 ಭಾಗಗಳಾಗಿ ವಿಭಾಗಿಸುತ್ತದೆ. ಈ ಭಾಗಕ್ಕೆ ಕಂಸ ಎನ್ನುವರು. ಎರಡು ಅರ್ಥ ಒಂದೇ. ಒಂದು ಉದಾಹರಣೆ ಇಲ್ಲಿ ಒಂದು ನೋಡ್ರಿ, ಒಂದು ಉದಾಹರಣೆ ಇದು XYZ, ಇದು ಒಂದು ಏನಿದು ಈ ಭಾಗ ಇಲ್ಲಿ ನಾ ಹಾಕಿನಲ್ಲ, ಇದು ಇದಕ್ಕೆ ಕಂಸ ಅಂತಾರೆ. ಇದಕ್ಕೆ ಮ್ಯಾಲಿಗಿಂದ ದೊಡ್ಡ ಕಂಸ, ಇದು ಚಿಕ್ಕ ಕಂಸ, ಇದು ದೊಡ್ಡ ಕಂಸ. ಅದಕ್ಕೆ ಏನಂತಾರೆ? ಲಘು ಕಂಸ ಅಂತಾರೆ. ಇದಕ್ಕೆ ಅಧಿಕ ಕಂಸ ಅಂತಾರೆ. ಅದು ವೃತ್ತವನ್ನ ಭಾಗ ಮಾಡಿಬಿಡುತ್ತೆ. ಸಮನಾಗಿ ಅಲ್ಲ, ಸಮನಾಗಿ ಭಾಗ ಮಾಡೋದು ಯಾವುದು? ವ್ಯಾಸ. ವ್ಯಾಸ ವೃತ್ತವನ್ನು ಸಮನಾಗಿ 2 ಭಾಗ ಮಾಡೋದೇ ವ್ಯಾಸ, ಜ ಅಲ್ಲ. ಜ ಆದಾಗ ಏನು? ಒಂದು ಲಘು ಕಂಸ ಆಗ್ತದೆ, ಒಂದು ಅಧಿಕ ಕಂಸ ಆಗ್ತದೆ. ಉದಾಹರಣೆಗೆ XZY, ಈ ಮಧ್ಯಂತರ ಅಕ್ಷರವನ್ನು ನಡಬರ್ಕೆ ಹಾಕಬೇಕು. XZY ಕಂಸ, ಅದು ಏನಾಗ್ಯದ? ಸಾಣದದ, ಇದು ಲಘು ಕಂಸ ಅಂತ ಬರೀಬೇಕು. ಆಮೇಲೆ XWY ಧೂಡದದ, ಅದಕ್ಕೆ ಏನನ್ಬೇಕಾಗ್ತದೆ? ಅಧಿಕ ಕಂಸ ಅನ್ಬೇಕಾಗ್ತದೆ. ನೆನ್ಪಿಟ್ಕೋಬೇಕು. ಆಮೇಲೆ ವೃತ್ತಖಂಡ ಎಂದರೇನು? ವೃತ್ತಖಂಡ ಎಂದರೇನು ಅನ್ನೋದು ನಿಮಗೆ ನಾ ತಿಳಿಸಿ ಹೇಳೋದನ್ನ ಲಕ್ಷ್ಯ ಕೊಟ್ಟು ನೋಡ್ರಿ. ಜಾವನ್ನು ವಿಭಾಗಿಸಿದಾಗ, ಪೂರ್ತಿ ಭಾಗೆ ಮಾಡಿಬಿಟ್ರು, ವೃತ್ತವನ್ನ ಭಾಗ ಮಾಡಿದಾಗ, ಭಾಗಿಸಿದಾಗ ದೊರೆಯುವ 2 ಭಾಗಗಳನ್ನು ವೃತ್ತಖಂಡ ಎನ್ನುವರು. ಈಗ ನಾವು ಹಿಂಗೆ ಗೆರೆ ಹಾಕಿದಿಂದ ಏನಾಯ್ತು? ಒಂದು ರೌಂಡ್ ಹಾಳಿ ತಗೊಂಡು ಕಟ್ ಮಾಡಿ ತೆಗೆದ್ರಿ ಅಂದ್ರೆ 2 ಭಾಗ ಅದು ಅಂದ್ರೆ ಏನಂತಾರೆ? ಅದಕ್ಕೆ ವೃತ್ತಖಂಡ ಅಂತಾರೆ. ವೃತ್ತಖಂಡವನ್ನು ನೀವು ಈ ಟೈಪ್ ಗುರ್ತ ಮಾಡ್ಬೋದು. XZY ವೃತ್ತಖಂಡ. ಆಮೇಲೆ XWY ಇದು ವೃತ್ತಖಂಡ. ವೃತ್ತವನ್ನ ಭಾಗ ಮಾಡೋದು ಯಾವುದು? ಜ. ಈಗ ಯಾವುದೇ ಒಂದು ಗಣಿತಗಳನ್ನ ಜ ಅಂದರೇನು, ಪರಿಧಿ ಅಂದರೇನು, ವ್ಯಾಸ ಎಂದರೇನು, ಕಂಸ ಅಂದರೇನು, ತ್ರಿಜ್ಯ ಎಂದರೇನು, ಆಮೇಲೆ ತ್ರಿಜ್ಯ ಏನಿರ್ತದ? ಕೇಂದ್ರ ಬಿಂದುವಿನಿಂದ ಪರಿಧಿಯವರೆಗೆ ಎಳೆದಂಥ ರೇಖೆಗೆ ತ್ರಿಜ್ಯ. ಒಂದು ಪರಿಧಿಯಿಂದ ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಎದುರಿಗಿನ ಕೇಂದ್ರ ಬಿಂದುವಿಗೆ ನೀವು ಟಚ್ ಮಾಡಿದ್ರಿ ಅನ್ನೋ 2 ಪರಿಧಿಗೆ ಎಳೆದ ಗೆರೆ ಅದು ಕೇಂದ್ರ ಬಿಂದುವಿನ ಮೇಲೆ ಹಾಯ್ದು ಹೋಗಿತ್ತು ಅಂದ್ರೆ ಏನಂತಾರೆ? ಅದಕ್ಕೆ ವ್ಯಾಸ ಎಂದು ಕರೆಯುತ್ತಾರೆ. ಇವೆಲ್ಲ ಡೆಫಿನೇಷನ್ಗಳು ನಿಮಗೆ ಮುಂದೆ ನಾನು ಸಣ್ಣ ಸಣ್ಣ ಪ್ರಶ್ನೆಗಳನ್ನ, ಇದು ಅನುಕೂಲ ನಂಬರ್ ನಿಮಗಿನ್ನ ವೃತ್ತ, ವ್ಯಾಸ, ತ್ರಿಜ್ಯ ಇದ್ರ ಮೇಲೆಲ್ಲ ಗಣಿತ ಬರ್ತಾವ. ವೃತ್ತ ಮೊನ್ನ ಮೇಲೆ ವೃತ್ತದ ವಿಸ್ತೀರ್ಣ ಬರ್ತಾವ, ಆಮೇಲೆ ಅರ್ಧ ವೃತ್ತದ ಪರಿಧಿ ಬರ್ತದ. ಇಂಥ ಲೆಕ್ಕಗಳನ್ನು ನೀವು ಕಲ್ತಿರಿ ಅಂತಂದ್ರೆ ನಿಮಗೆ SSLCಗೆ ಅಂತ ಅದೇನು ಹೇಳಬಾರ್ದು, ಸುಮ್ಮ ಕಣ್ಣು ಮುಚ್ಚೆ. ಇಂಗ್ಲೀಷ್ ಮೀಡಿಯಮ್ ಇದ್ರೂ ಪರವಾಗಿಲ್ಲ, ಗಣಿತ ಒಂದೇ. ಹಾಡು ಬೈಪಟೆ ಇರ್ತದೆ, ರಾಗ ಅಷ್ಟೇ ಚೇಂಜ್. ಮುಂದೆ ಹೋದ್ರಿಂದ 6ನೇದಿಂದ ರಾಗ ಚೇಂಜ್ ಆಗ್ತದೆ, ಹಾಡು ಏನು ಚೇಂಜ್ ಆಗೋದಿಲ್ಲ. ಎಲ್ಲರೂ ಲಕ್ಷ್ಯ ಕೊಟ್ಟು ನೋಡ್ರಿ, ಇದನ್ನು ನೀವು ಕಲೀರಿ. ಪ್ರತಿಯೊಂದು ಮನೆ ಒಳಗೆ ಈ ಅಭ್ಯಾಸ ಬೇಸಿಕ್ಕನ್ನು ಕನ್ನಡ ಮೀಡಿಯಮ್ದಾಗ ಕಲ್ತಿರಿ ಅಂದ್ರೆ ಇಂಗ್ಲೀಷ್ ಮೀಡಿಯಮ್ದಾಗ ವರ್ಡ್ಸ್ಗಳು ಗುರ್ತಾಗಿಬಿಟ್ಟು ಅಂದ್ರೆ ಗಣಿತ ಬಂದ್ಬಿಡ್ತಾವ. ನೀವು ನೋಡ್ರಿ, ಈಗ ನಾನು ಎಲ್ಲ ಹಿಂಗೆ ಚಂದಂಗ ನಾ ದೂರ ಸರ್ದನು ಮ್ಯೂಟ್ ಮಾಡ್ರಿ, ಚೆನ್ನಾಗಿ ಬರ್ಕೋರಿ. ಇನ್ನೊಂದ್ಸಲ, ಜ ಎಂದರೇನು? ಪರದೆಯ ಮೇಲಿನ ಯಾವುದೇ 2 ಬಿಂದುಗಳನ್ನು ಜೋಡಿಸುವ ರೇಖೆಗೆ ಜ ಎನ್ನುವರು ಅಂತ ಇರ್ತದೆ. ಅವಾಗ ಇನ್ನೊಂದು ಏನಾಗಿರ್ತದೆ? ಒಂದು ಸ್ವಲ್ಪ ಲಕ್ಷ್ಯ ಕೊಟ್ಟು ನೋಡ್ರಿ. ನಾ ಯಾಕೆ ಹೇಳಿದ ಅನ್ನೋದು ಹೇಳ್ತಾನ. ಇಲ್ಲಿ ಒಂದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಪರದೆಯ ಮೇಲಿನ ಯಾವುದೇ 2 ಬಿಂದುಗಳನ್ನು ಜೋಡಿಸುವ ರೇಖೆಗೆ ಇಲ್ಲಿ ಡ್ಯಾಶ್ ಕೊಟ್ಟು ಬಿಟ್ಟಿರ್ತಾನ. ಡ್ಯಾಶ್ ಕೊಟ್ಟು ಎನ್ನುವರು ಅಂದಾಗ ಈ ಪ್ರಶ್ನೆ ಏನಾಗಿರ್ತದೆ? ನಿಮಗೆ ಬಿದ್ದರೆ ಬೀಳ್ತದ. ಅದಕ್ಕೆ ನಾನು ಅಲ್ಲಿ ಏನು ಮಾಡಿನು, ಅದೇ ಜಾಗದಾಗ ನಾನು ಅಂಡರ್ಲೈನ್ ಮಾಡಿ ಈ ಪ್ರಶ್ನೆ ಹಿಂಗೆ ಬೀಳಬಹುದು. ಹಿಂಗೆ ಬಿಟ್ಟ ಜಾಗದಾಗ ನೀವೇನು ತುಂಬಬೇಕು? ಜ ಅಂತ ತುಂಬಬೇಕು. ಯಾಕ? ಕೇಂದ್ರ ಬಿಂದು ಅಂದಿಲ್ಲವ. ಕೇಂದ್ರ ಬಿಂದು ಅಂದಿದ್ದ ಅಂದ್ರೆ ವ್ಯಾಸ ಅಂತ ಬರಿಬಹುದಾಗಿತ್ತು. ಇದು ಭಾಳ ಇಂಪಾರ್ಟೆಂಟ್. ಇದು ಪಾಯಿಂಟ್ಸ್ ಏನು ಹೇಳಲ್ಲವ? ಪರದೆಯ ಮೇಲಿನ ಯಾವುದೇ 2 ಬಿಂದುಗಳನ್ನು ಜೋಡಿಸುವ ರೇಖೆಗೆ ಜ ಎನ್ನುವರು. ಕೇಂದ್ರ ಬಿಂದುವಿನ ಮೇಲೆ ಅಂದಿದ್ದ ಅಂದ್ರೆ ನೀವು ವ್ಯಾಸ ಅಂತ ಬರೀಬಹುದು. ಏನು ವ್ಯಾಸ ಎಂದರೇನು? ಕೇಂದ್ರ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಜಾವನ್ನು ವ್ಯಾಸ ಎನ್ನುವರು. ಇಲ್ಲಿ ಬೀಳುತ್ತದ, ಇಷ್ಟು ಡ್ಯಾಶ್ ಆಗ್ತದ, ನೆನ್ಪಿಟ್ಕೋರಿ. ನೋಡ್ರಿ, ಅದಕ್ಕೆ ನಿಮಗೆ ನಾ ಇಲ್ಲೇ ಪ್ರಶ್ನೆ ಉತ್ತರಗಳನ್ನು ತೆಗೆದು ಏನು ಮಾಡ್ತಾನೆ. ಈಗ ಕೇಂದ್ರ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಜಾವನ್ನು ಡ್ಯಾಶ್ ಎನ್ನುತ್ತಾರೆ. ಈಗೆಲ್ಲ OMR ಬಂದಾವ. ಈಗ ಈ ಪಾಯಿಂಟ್ಸ್ಗಳನ್ನು ನೆನ್ಪಿಟ್ಕೋಬೇಕು. ಏನು? ಕೇಂದ್ರ ಬಿಂದುವಿನ ಮೂಲಕ ಹಾಯ್ದು ಹೋಗುವ ಜಾವನ್ನು ಡ್ಯಾಶ್ ಎನ್ನುವರು, ವ್ಯಾಸ ಎನ್ನುವರು.
ವ್ಯಾಸಕ್ಕೆ ದೊಡ್ಡ ಜ ಎಂದು ಕರೆಯುತ್ತಾರೆ. ಇಲ್ಲಿ ಎಲ್ಲಿ ಬರ್ತದಂದ್ರೆ ವ್ಯಾಸಕ್ಕೆ ಇನ್ನು ಇಲ್ಲಿದಿಂದ ಇಲ್ಲಿ ಇಲ್ಲಿ ತಳಗ ಬರ್ದಿರ್ತಾನ. ವ್ಯಾಸಕ್ಕೆ ದೊಡ್ಡ ಜ ಎಂದು ಕರೆಯುತ್ತಾರೆ, ಅಥವಾ ವ್ಯಾಸಕ್ಕೆ ಇನ್ನೊಂದು ಹೆಸರು ಏನದ ದೊಡ್ಡ ಜ ಎಂದು ಕರೆಯುತ್ತಾರೆ. ಭಾಳ ಇಂಪಾರ್ಟೆಂಟ್. ವ್ಯಾಸಕ್ಕೆ ಇನ್ನೊಂದು ಹೆಸರೇನು ದೊಡ್ಡ ಜ, ನೆನ್ಪಿಟ್ಕೋರಿ. ಈಗ ನಾವು ವೃತ್ತದಾಗ ನಾ ಏನು ಮಾಡೀನಿ, ವ್ಯಾಸ ತೆಗೆದನು. ವ್ಯಾಸ ಹೆಂಗೆ ತೆಗೆದನಂದ್ರೆ ಕೇಂದ್ರ ಬಿಂದುವಿನ ಮೇಲೆ ಹಾಯಿಸಿದ್ನ. ಕೇಂದ್ರ ಬಿಂದುವಿನ ಮೇಲೆ ಹಾಯಿಸಿ ಎದುರಿಗಿನ ಬಿಂದು ಕರೆಕ್ಟ್ ಗರಿ ಎಳ್ದದಕ್ಕೆ ಏನಂತಾರೆ ವ್ಯಾಸ. ಎ ಬಿ ವ್ಯಾಸ, ಸಿ ಡಿ ವ್ಯಾಸ. ವ್ಯಾಸ ಯಾವಾಗಲಾದರೂ 180 ಡಿಗ್ರಿ ಇರ್ತದ. 180 ಅಂಶವುಳ್ಳ ರೇಖೆಗೆ ವ್ಯಾಸ ಕೇಳಿದ್ದ ಅಂದ್ರೆ ಅದರ ಎಷ್ಟು ಇರ್ತದಂದ್ರೆ ಇದು ಇಲ್ಲಿನಿಂದ ಇಲ್ಲಿ ಇದು ಕೋನ ಎಷ್ಟು ಇರ್ತದ, 180 ಡಿಗ್ರಿ ಇರ್ತದ. ಗುರ್ತಿರ್ಲಿ ನಿಮಗೆ. ಪ್ರತಿಯೊಂದು ಬಿಡಿ ಭಾಗದ ಬಗ್ಗೆ ನಾಲೆಜ್ ಇರಬೇಕು. ವ್ಯಾಸ ಯಾವಾಗಲೂ ವೃತ್ತದಾಗ ವ್ಯಾಸ ತೆಗೆದಿದ್ದ ಅಂದ್ರೆ, ವೃತ್ತನ್ನ ಹಾಕಿ ವ್ಯಾಸ ತೆಗೆದಿದ್ದ ಅಂದ್ರೆ ಅದು 180 ಡಿಗ್ರಿ ಇರ್ತದ. ಇದು ಪ್ರಶ್ನೆ ಬಿದ್ದರೆ ಬೀಳ್ಬೋದು. ಅದನ್ನ ನಾನು ನಿಮಗೆ ಪಾಯಿಂಟ್ಸ್ಗಳನ್ನು ಹೇಳ್ತಿರ್ತಾನೆ, ಲಕ್ಷ ಕೊಟ್ಟು ನೋಡ್ರಿ. ವ್ಯಾಸ ಯಾವಾಗಲಾದರೂ 180 ಡಿಗ್ರಿ ಇರ್ತದೆ. ಒಂದು ಸುಮ್ ತೋರಿಸಿರ್ತಾನೋ ಕೆಲ 180 ಡಿಗ್ರಿ ಇದು ನೋಡಿ, ಇದು 180 ಡಿಗ್ರಿ. ವ್ಯಾಸ ಹೆಚ್ಚಾನೆ 180 ಡಿಗ್ರಿನೇ ಇರ್ತದೆ. ಸರಳ ರೇಖೆ, ಅದು ಸರಳ ರೇಖೆ 180 ಡಿಗ್ರಿ. ಕಂಸ ಎಂದರೇನು? ವೃತ್ತದ ಚಿಕ್ಕ ಭಾಗವನ್ನು ಕಂಸ ಎನ್ನುವರು. ಯಾಕೆ ನಾ ರಿಪೀಟ್ ಕ್ಲಾಸ್ ಎಕ್ಸ್ಪ್ಲೇನ್ ಮಾಡ್ಲಿಕ್ಕತ್ತಂದ್ರೆ, ವೃತ್ತದ ಚಿಕ್ಕ ಭಾಗವನ್ನು ಡ್ಯಾಶ್ ಎನ್ನುವರು. ನಾವು ಅಲ್ಲಿ ನೀವೇನು ತುಂಬಬೇಕು, ಕಂಸ ಎನ್ನುವರು. ಪ್ರಶ್ನೆ ಉತ್ತರದೊಂದಿಗೆ ನಿಮ್ಮ ಡ್ಯಾಶ್ ಪದಗಳನ್ನು ನಾನು ನಿಮ್ಮ ಕ್ಲಾಸ್ ಹೇಳೋದ್ರೊಳಗೆ ನಾನು ನಿಮಗಲ್ಲೇ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗಳನ್ನು ಬಿಡಿಸಿ ತೋರಿಸ್ಲಿಕ್ಕೆ ನೋಡ್ರಿ. ಲಕ್ಷ್ಮ ವೃತ್ತದ ಚಿಕ್ಕ ಭಾಗವನ್ನು ಡ್ಯಾಶ್ ಎನ್ನುವರು, ಕಂಸ ಎನ್ನುವರು. ಜಾವು ವೃತ್ತದ ಪರಿಧಿಯನ್ನು 2 ಭಾಗಗಳಾಗಿ ವಿಭಾಗಿಸಲ್ಪಡುತ್ತದೆ. ಜಾವು ವೃತ್ತದ ಪರಿಧಿಯನ್ನು ಡ್ಯಾಶ್ ಭಾಗಗಳಾಗಿ ವಿಭಾಗಿಸಲ್ಪಡುತ್ತದೆ ಅಂತಂದ್ರೆ 2 ಅಂತ ನೀವು ಬರೆದಿರಬೇಕು. 2 ಭಾಗಗಳಾಗಿ ವಿಂಗಡಿಸುತ್ತದೆ. ಯಾಕಂದ್ರೆ ಆಬ್ಜೆಕ್ಟಿವ್ ಕ್ವಶನ್ಗಳನ್ನು ಇದರಾಗ ನಾವು ತೆಗಿಬಹುದು. ಯಾವಾಗಲಾದರೂ ಬೈಪಾಟ್ ಮಾಡೋದಕ್ಕಿಂತಲೂ ನೋಡೋದ್ರಿಂದ ಹೆಚ್ಚು ಏನಿರ್ತದೆ, ನೆನಪಿರ್ತದೆ. ಈಗ ಜಸ್ಟ್ ಒಂದು ನೀವು ಆಂಡ್ರಾಯ್ಡ್ ಟಿ ವಿ ಒಳಗೆ ಇದನ್ನು ನೀವು ಬರೀ ನಾ ಕ್ಲಾಸ್ ಹೇಳೋದು ಸುಮ್ಮನೆ ನೀವು ಕಾಟ್ ಮೇಲೆ ಕೂತು ಸುಮ್ಮನೆ ನೋಡಿದ್ರೆ ನಿಮ್ಗೆ ಎಷ್ಟೋ ತಲೆಯಾಗಿ ಉಳಿತದ. ಇದು ಒಂದು ನನ್ನೊಂದು ಏನು ಎಲ್ಲ ವಿದ್ಯಾರ್ಥಿಗಳು ಒಂದು ಹಳೆಯ ಓಲ್ಡ್ ICISI ಅಭ್ಯಾಸದ ಮಕ್ಕಳು ಕನ್ನಡ ಮೀಡಿಯಮ್ದಲ್ಲಿ ಕಲೀಲಿ. ನಮ್ಮ ಹಳ್ಳಿ ಒಳಗೆ ಏನಾಗ್ಯದ, ಬರೀ ಶಹರೂರಾಗ ಅಷ್ಟೇ ಇಂಗ್ಲೀಷ್ ಮೀಡಿಯಮು. ನಮ್ಮ ದೇಶದಲ್ಲಿ ಹಳ್ಳಿಗಳು ಭಾಳವ. ನಮ್ಮ ಕರ್ನಾಟಕದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಕನಿಷ್ಠ ಏನಿಲ್ಲ ಅಂದ್ರೆ 50% 55% ಮಾತ್ರ ಕನ್ನಡ ಮೀಡಿಯಮ್ ಅದ. ಏನೋ ಒಂದು ಸ್ವಲ್ಪ ಏನೋ ಪಟ್ಟಣದಾಗ ಈಗ ಇಂಗ್ಲೀಷ್ ಮೀಡಿಯಮ್ ನಡೆದಾವ. ಆದರೆ ಈ ಅಭ್ಯಾಸನ ಪರ್ಫೆಕ್ಟಾಗಿ ಕಲೀರಿ. ಇಂಗ್ಲೀಷ್ ಮೀಡಿಯಮ್ ಈಸಿ ಬರ್ತದ. ಇನ್ನೊಂದ್ಸಲ ತಿಳಿಸಿ, ಜಾವು ವೃತ್ತದ ಪರಿಧಿಯನ್ನು ಡ್ಯಾಶ್ ಭಾಗಗಳಾಗಿ ವಿಭಾಗಿಸುತ್ತದೆ. ಇಲ್ಲೊಂದು ಕ್ವಶನ್ ಆಯ್ತು. ಈ ಭಾಗಕ್ಕೆ ಇದು ಆಗ್ಬೋದು, ಇಲ್ಲೂ ಆಗ್ಬೋದು. ಇದನ್ನು ತೆಗೆದು ಏನು ಮಾಡ್ತಾನೆ, ಇಲ್ಲಿ ಹಾಕಿರ್ತಾನೆ. ಮಾತು ಇದನ್ನು ಹಿಂಗೆ ಇಟ್ಟಿರ್ತಾನೆ. ಅವಾಗ ಹೆಂಗೆ ಓದೋದು? ಜಾವು ವೃತ್ತದ ಪರಿಧಿಯನ್ನು 2 ಭಾಗಗಳಾಗಿ ವಿಭಾಗಿಸುತ್ತದೆ. ಈ ಭಾಗಕ್ಕೆ ಕಂಸ ಎನ್ನುವರು. ಇದನ್ನು ಇಲ್ಲೂ ಡ್ಯಾಶ್ ಕೊಡ್ಬೋದು, ಇಲ್ಲೂ ಡ್ಯಾಶ್ ಕೊಡ್ಬೋದು, ಇಲ್ಲೂ ಡ್ಯಾಶ್ ಕೊಡೋದು. ಇಲ್ಲಿ ಕೊಟ್ಟರೆ ಇಲ್ಲಿ ಕೊಡಂಗಿಲ್ಲ, ಇಲ್ಲಿ ಕೊಟ್ಟರೆ ಇಲ್ಲಿ ಕೊಡಂಗಿಲ್ಲ. ಅದು ಮೇನ್. ಅಥವಾ ಈ ಭಾಗಕ್ಕೆ ಕಂಸ ಅಂದರೆ ಇದು ಅರ್ಧ ಆಗ್ತದ. ಈ ವಾಕ್ಯವನ್ನು ಪೂರ್ತಿಯಾಗಿ ಬರೆದಾಗ ಒಂದು ಕಡೆ ನಿಮ್ಗೆ ಇಲ್ಲರೇ ಡ್ಯಾಶ್ ಬೀಳ್ತದ, ಒಂದು ಬೇಕಾದ್ರೆ ಇಲ್ಲರ ಬಿಟ್ಟ ಪದದಾಗ ಬೀಳ್ತಾವ. ಇಷ್ಟು ನಿಮಗೆ ತಿಳ್ತಾವ. ಇನ್ನು XYZ ಕಂಸ. ಈಗ ಭಾಗದ ಹೊಡೆದದ ಇದಕ್ಕೆ ಏನಂತಾರೆ ಅದನ್ನು ತಿಳ್ಕೊಬೇಕು. XZY ಇದು ಸಣ್ಣದ ಭಾಗ. XZY ಕಂಸಕ್ಕೆ ಲಘು ಕಂಸ ಅಂತಾರೆ, ಸಣ್ಣ ಕಂಸ. ಆಮೇಲೆ XWY ಏನಂತಾರೆ ಅಧಿಕ ಕಂಸ ಅಂದ್ರೆ ದೊಡ್ಡ ಕಂಸ. ವೃತ್ತಖಂಡ ಎಂದರೇನು? ಭಾಳ ಇಂಪಾರ್ಟೆಂಟ್. ಜಾವನ್ನು ವಿಭಾಗಿಸಿದಾಗ ದೊರೆಯುವ 2 ಭಾಗಗಳನ್ನು
ವೃತ್ತಖಂಡ ಎಂದು ಕರೆಯುತ್ತಾರೆ. ಕಟ್ಟಾಗಿ ತೆಗೆದಿರಿ ಅಂತಂದ್ರೆ ಅದಕ್ಕೆ ಒಂದು ವೃತ್ತಖಂಡ ಅಂತಾರೆ. ಅದಕ್ಕೆ ಎಕ್ಸ್ ಡಬ್ಲ್ಯೂ ವೈನು ವೃತ್ತಖಂಡ, ಎಕ್ಸ್ ಜೆಡ್ ವೈನು ವೃತ್ತಖಂಡ ಅಂತ ನೀವು ಅನ್ಬೋದು. ಹಿಂಗೆ ಗೆರೆ ಹಾಕಿದ ವೃತ್ತಖಂಡ ಅಂತ ನೀವು ಹಿಂಗೆ ತಿಳ್ಕೊಂಡೆ ಬಿಡ್ರಿ. ತಿಳಿತಲ್ಲ ಎಲ್ಲರಿಗೂ? 2 ಸಲ ತಿಳಿಸ್ಯಾರೇನು. ಮುಂದಿನ ಸಲ ಬೇಕಂದ್ರೆ ನಾ ದೋರ್ಸರದಾಗ ನೀವು ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ಕೋರಿ, ಬಿಡಿಸ್ಕೊಂಡಿಂದ ಬರ್ಕೋರಿ.